ನನ್ನ ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸುತ್ತಾ ಇವತ್ತು ರಾಯಬಾಗ್ ಪಟ್ಟಣ ಮಾತ್ರವಲ್ಲದೆ ಇಡೀ ಅಖಂಡ ನಮ್ಮ ಭಾರತ ದೇಶಾದ್ಯಂತ ಏಪ್ರಿಲ್ 27ರಂದು ಗೋಮಾತಾ ಗೌರವ ದಿನ ಅಂತ ಹೇಳಿ ಆಚರಣೆ ಮಾಡುವಂತಹ ಒಂದು ಹಿತದೃಷ್ಟಿಯನ್ನು ಇಟ್ಟುಕೊಂಡು ಭಾರತದ ಸಹಸ್ರಾರು ಲಕ್ಷಾಂತರ ಕೋಟ್ಯಾಂತರ ಹಿಂದೂಗಳ ಒಂದು ಕನಸನ್ನ ನನಸು ಮಾಡುವ ಈ ಒಂದು ದಿನ ಸಾಕ್ಷಿಯಾಗಬೇಕಂತ ಅನ್ಕೊಂಡು ಈ ಒಂದು ನಿಟ್ಟಿನಲ್ಲಿ ಇಡೀ ದೇಶಾದ್ಯಂತ ಏಕಕಾಲಕ್ಕೆ ಅಖಂಡ ನಮ್ಮ ಎಲ್ಲ ದೇಶದ ಸಹಸ್ರಾರು ಗೋಮಾತೆಯ ದೇಶಭಕ್ತರು ಹಾಗೂ ಎಲ್ಲ ಹಿಂದೂ ಸಂಘಟನೆಯ ಹಿಂದೂ ಪರ ಕಾರ್ಯಕರ್ತರು ಕೂಡಿಕೊಂಡು ಇವತ್ತು ಮಾನ್ಯ ತಹಸೀಲ್ದಾರ್ ಅವರ ಮೂಲಕ ಗೌರವಾನ್ವಿತ ರಾಷ್ಟ್ರಪತಿಗಳು ಹಾಗೂ ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿಗಳು ಮತ್ತು ಗೌರವ ರಾಜ್ಯಪಾಲರಿಗೆ ಹಾಗೂ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಇವತ್ತು ಮನವಿಯನ್ನ ಮಾಡಿಕೊಳ್ತಾ ಇದ್ದೀವಿ. ಈ ಮನವಿಯನ್ನ ಮಾಡಿಕೊಡುವಂತಹ ಉದ್ದೇಶ ಇಷ್ಟೇ, ಗೋಮಾತೆಯ ಗೌರವವನ್ನ ಹೆಚ್ಚಿಸಬೇಕು ಅಂತ ಹೇಳಿ ನಮ್ಮ ಒಂದು ಕೂಗಿದೆ. ಕಾರಣ ಗೋರಕ್ಷಣೆಗೆ ಸಂಬಂಧಿಸಿದಂತಹ 3 ಪ್ರಮುಖ ಮನವಿಗಳನ್ನ ನಾನೀಗ ಹೇಳ್ತಾ ಇದ್ದೀನಿ. ಗೋಮಾತೆಯನ್ನ ರಾಷ್ಟ್ರಮಾತೆ ಅಂತ ಹೇಳಿ ಘೋಷಣೆ ಮಾಡಬೇಕು ಹಾಗೂ ಗೋವಿನ ಸೇವೆಗಾಗಿ ಕೇಂದ್ರ ಕಾನೂನನ್ನ ರೂಪಿಸಬೇಕು ಮತ್ತು ಭಾರತದಲ್ಲಿ ಈಗಾಗಲೇ ನಡೀತಕ್ಕಂತಹ ಗೋ ಹತ್ಯೆಯನ್ನ ಸಂಪೂರ್ಣವಾಗಿ ನಿಷೇಧ ಮಾಡಬೇಕು. ಈಗಾಗಲೇ ಇರ್ತಕ್ಕಂತಹ ಸಂವಿಧಾನದ 48ನೇ ವಿಧಿಯಲ್ಲಿ ಕೆಲವು ತಿದ್ದುಪಡಿಗಳನ್ನ ತಂದುಕೊಂಡು ಈ ಕಾಯ್ದೆಯನ್ನ ಇನ್ನಷ್ಟು ಬಲಿಷ್ಠ ಪಡಿಸಿಕೊಂಡು ಭಾರತ ದೇಶದಲ್ಲಿ ಸಂಪೂರ್ಣವಾಗಿ ಗೋ ಹತ್ಯೆಯನ್ನ ನಿಷೇಧ ಮಾಡಬೇಕು ಅನ್ನುವಂತಹ ಹಿತದೃಷ್ಟಿಯನ್ನು ಇಟ್ಟುಕೊಂಡು ಇವತ್ತು ಸಂಪೂರ್ಣ ಅಖಂಡ ಭಾರತದಲ್ಲಿ ಸಹಸ್ರಾರು ಹಿಂದೂ ಕಾರ್ಯಕರ್ತರು ಹಾಗೂ ಸನ್ಯಾಸಿಗಳು ಕೂಡ ಈ ಒಂದು ಅಭಿಯಾನದಲ್ಲಿ ಭಾಗಿಯಾಗಿದ್ದಾರೆ. ಬರುವಂತಹ ದಿನಮಾನಗಳಲ್ಲಿ ಮಾನ್ಯ ಮಾಧ್ಯಮ ಹಾಗೂ ಪತ್ರಿಕೆ ಮಾಧ್ಯಮದ ಮೂಲಕ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ತಾವೇನಾದ್ರೂ ಈ ಸಂಪೂರ್ಣ ಈ ಪ್ರಕರಣವನ್ನ ಒಂದು ವೇಳೆ ತಾವೇನಾದ್ರೂ ಗಂಭೀರವಾಗಿ ಪರಿಗಣಿಸದೆ ಹೋದ್ರೆ ಬರುವಂತಹ ದಿನಮಾನದಲ್ಲಿ ಕೇವಲ ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆ ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶಾದ್ಯಂತ ತಮ್ಮ ವಿರುದ್ಧ ಉಗ್ರವಾದ ಹೋರಾಟವನ್ನ ಮಾಡೋದ್ರ ಮೂಲಕ ನಿಮಗೆ ಎಚ್ಚರಿಕೆಯನ್ನ ನೀಡ್ತೇವೆ ಅಂತ ಹೇಳಿ ಈ ಮೂಲಕ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಈ ಒಂದು ಮನವಿಗಳನ್ನ ಮಾನ್ಯ ತಹಸೀಲ್ದಾರ್ ಅವರ ಮೂಲಕ ಗೌರವಾನ್ವಿತ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು ಮತ್ತು ರಾಜ್ಯಪಾಲರು ಹಾಗೂ ಘನವೆತ್ತ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗೆ ಕಳಿಸಿಕೊಡ್ಬೇಕಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊತಾ ಇದ್ದೀನಿ.